ಹಾಯ್ ಹಲೋ ನಮಸ್ಕಾರ ಎಲ್ಲ ಆರಾಮಲ್ವಾ. ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ಟ್ರಿಗ್ನೋಮೆಟ್ರಿ ರೇಷಿಯೋ ಅಂಡ್ ಐಡೆಂಟಿಟೀಸ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಥವಾ ಡಿಫ್ರೆಂಟ್ ಫಾರ್ಮುಲಾಸ್ ಎಲ್ಲ ಯೂಸ್ ಮಾಡಿಕೊಂಡು ಹಲವಾರು ಕ್ವಶನ್ಸ್ ಮಾಡಿದ್ವಿ. ಆಲ್ಮೋಸ್ಟ್ 90 ಕ್ವಶನ್ಸ್ ಏನೋ ಮಾಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಇವತ್ತಿನ ವಿಡಿಯೋಯಿಂದ ನಾವು ಟ್ರಿಗ್ನೋಮೆಟ್ರಿಲ ಒಂದು ಭಾಗ ಇದೇನು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಅಂತ ಒಂದು ಕಾನ್ಸೆಪ್ಟ್ ಚಿಕ್ಕದು, ಮ್ಯಾಕ್ಸಿಮಮ್ 2 ವೀಡಿಯೋಸಲ್ಲಿ ಮುಗಿದೋಗುತ್ತೆ. ವೆರಿ ಸ್ಮಾಲ್ ಟಾಪಿಕ್, ಒಂದು 15-20 ಕ್ವಶನ್ಸ್ ಮಾಡಿದ್ರೆ ನಿಮ್ಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ. ಸೊ ಇದೇನು ಮ್ಯಾಕ್ಸಿಮಮ್ ಅಂದರೆ ಏನು, ಮಿನಿಮಮ್ ಅಂದರೆ ಏನು. ಸೊ ನಾರ್ಮಲ್ ಜನರಲ್ ಆಗಿ ಏನು ಮಿನಿಮಮ್ ಅಂದರೆ ಏನು, ಮಿನಿಮಮ್ ವ್ಯಾಲ್ಯೂ ತುಂಬ ಚಿಕ್ಕ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಅಂದರೆ ದ ಹೈಯೆಸ್ಟ್ ವ್ಯಾಲ್ಯೂ, ಕರೆಕ್ಟ್ ಅಲ್ವಾ. ಸೊ ಇವಾಗ ನಾವು ಪ್ರತಿಯೊಂದು ರೇಷಿಯೋಗೂ ಅಂದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಯಾವ್ದು ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕಾನ್ ಟೀಟಾ, ಸೀಕೆಂಟ್ ಟೀಟಾ, ಕೊಸಿಕೆಂಟ್ ಟೀಟಾ ಇರುತ್ತಲ್ಲ. ಸೊ ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಮಿನಿಮಮ್ ವ್ಯಾಲ್ಯೂ ಎಷ್ಟು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ತಿಳ್ಕೊಳ್ಳೋಣ. ಓಕೆ, ಸೊ ನಮಗೆ ಸೈನ್ ಟೀಟಾ ಅಥವಾ ಕಾಸ್ ಟೀಟಾಗೆ ಮಿನಿಮಮ್ ವ್ಯಾಲ್ಯೂ, ಓಕೆ, ಇದು ಮಿನಿಮಮ್ಮು, ಇದು ಮ್ಯಾಕ್ಸಿಮಮ್. ಮಿನಿಮಮ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅಂದರೆ ಅವ್ರು ಕೊಟ್ಟಿರೋ ಕ್ವಶನ್ಸ್ ಪ್ರಕಾರ ಈ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮಲ್ಲಿ ಯಾವ ಥರ ಆನ್ಸರ್ಸ್ ಬರುತ್ತೆ ಅಂದರೆ, ಮಿನಿಮಮ್ ನಮಗೆ ಆನ್ಸರು -1 ಬರುತ್ತೆ, ಮ್ಯಾಕ್ಸಿಮಮ್ಮು +1 ಬರುತ್ತೆ. ಇಷ್ಟೇ, ಈ ಮೂರರಲ್ಲೇ ಆನ್ಸರ್ ಬರಬೇಕಿದು. ಓಕೆನಾ, ಯಾವುದು ಸೈನ್ ಟೀಟಾ ಮತ್ತು ಕಾಸ್ ಟೀಟಾ. ಅದೇ ಥರ ನಮಗೆ ಟ್ಯಾನ್ ಟೀಟಾ ಮತ್ತು ಕಾಟ್ ಟೀಟಾ ಇದೆಲ್ಲಿಂದ ಎಲ್ಲಿವರೆಗೂ ಬರುತ್ತೆ ಆನ್ಸರು, -ಇಂದ ಇನ್ಫಿನಿಟಿವರೆಗೂ ಯಾವ ನಂಬರ್ ಆದರೂ ಬರ್ಬೋದು. ಓಕೆ, ಸೀಕೆಂಟ್ ಟೀಟಾ ಇದಕ್ಕೇನು ಆನ್ಸರ್ ಬರುತ್ತೆ, ಸೀಕೆಂಟ್ ಟೀಟಾ ಇಂದ -1ವರೆಗೂ. ಈ ಕಡೆ ಪ್ಲಸ್ ಯೂನಿಯನ್ ಅಂತ ಕರಿತೀವಿ, ಯೂನಿಯನ್ ಅಂದರೆ ಪ್ಲಸ್. ಈ ಕಡೆ +1 ಇನ್ಫಿನಿಟಿವರೆಗೂ. ಓಕೆ, 0 ಅನ್ನೋದು ಬರಲ್ಲ, ಅರ್ಥ ಆಗ್ತಿಲ್ಲ. ಇಂದ -1 ಮಧ್ಯದಲ್ಲಿ 0 ಇರುತ್ತೆ, ಈ ಕಡೆ ಮತ್ತೆ 1 ಇನ್ಫಿನಿಟಿವರೆಗೂ. ಸೊ 0 ಬಿಟ್ಟು ಮಿಕ್ಕಿದೆಲ್ಲ ಬರುತ್ತೆ ಅಂತ. ಅರ್ಥ ಆಗ್ತಿದೆಯಲ್ವಾ, ಅರ್ಥ ಆಗ್ತಿದೆ ತಾನೆ. ಯಾವ್ದಾದ್ರು ಒಂದು ಮಿನಿಮಮ್ ವ್ಯಾಲ್ಯೂ ಇದ್ದಾಗ ಅಂದರೆ ಆ್ಯಂಗಲ್ಸ್ ನಾವು 30 ಡಿಗ್ರಿ 60 ಡಿಗ್ರಿ ಎಲ್ಲ ತೊಗೊತೀವಲ್ಲ, ಅವಾಗ ನಮಗೆ ಯಾವ ವ್ಯಾಲ್ಯೂಸ್ ಬರುತ್ತೆ ಅಂತ ಇದು. ಸೊ ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ಸೈನ್ ಟೀಟಾ ಏನು ಬಂತು, ನಮಗೆ ಮಿನಿಮಮ್ ಏನು ಬರುತ್ತೆ, ಮ್ಯಾಕ್ಸಿಮಮ್. ಸೊ ಮಿನಿಮಮ್ ಏನು ಬಂತು ಸೈನ್ ಟೀಟಲ್ಲಿ -1, ಮ್ಯಾಕ್ಸಿಮಮ್ 1. ಅದೇ ನಮಗೆ 2 ಸೈನ್ ಟೀಟಲ್ಲಿ ಏನು ಬರುತ್ತೆ, 2 ಸೈನ್ ಟೀಟಾ ಅಂದರೆ ಏನು, ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ, ಕರೆಕ್ಟ್ ಅಲ್ವಾ. ಸೊ ಇಲ್ಲೇನಾಗುತ್ತೆ -1 -1, ಮಿನಿಮಮ್ ಏನು ಬರುತ್ತೆ -1 ಏನಾಗುತ್ತೆ -2, ಇದು ಮ್ಯಾಕ್ಸಿಮಮ್ 2. ಅದೇ 7 ಸೈನ್ ಟೀಟಾ ಆದರೆ ಮಿನಿಮಮ್ ಎಷ್ಟು ಬರುತ್ತೆ -7, ಮ್ಯಾಕ್ಸಿಮಮ್ 7. ಓಕೆ, 4 ಕಾಸ್ ಟೀಟಾಗೆ ಏನು ಬರುತ್ತೆ ಮಿನಿಮಮ್ -1. ಆ ಥರ 4 ಕಾಸ್ ಟೀಟಾ ಇದೆ, -1 -1 -1 -1 -4 ಆಯಿತು, ಮ್ಯಾಕ್ಸಿಮಮ್ 4 ಆಯಿತು. ಅರ್ಥ ಆಗ್ತಿದೆ ಅಲ್ವಾ. ಅದೇ ಸ್ಕ್ವಯರಲ್ಲಿ ಅಥವಾ ಕ್ಯೂಬಲ್ಲಿ ಇತ್ತು ಅವಾಗ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಸೈನ್ ಟೀಟಾ ಇದ್ರದ್ದು ಮಿನಿಮಮ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೈನ್ ಟೀಟಾದು ನಾರ್ಮಲ್ ಆಗುತ್ತೆ ಏನು -1 1 ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅದೇ ನಮಗೆ ಸೈನ್ ಸ್ಕ್ವಯರ್ ಟೀಟಾ ಕೊಟ್ಟು ಅವಾಗ ಏನಾಗುತ್ತೆ, ನೀವು ಅನ್ಕೊಂತೀರಾ -1² ಏನಾಗುತ್ತೆ -1 × -1 +1. ಅರೆ ಮ್ಯಾಕ್ಸಿಮಮ್ 1 ಎರಡು ಕಡೆ ಬಂದ್ಬಿಡುತ್ತೆ. ಅರ್ಥ ಆಗ್ತಿಲ್ವಾ. ಸೊ ಆ ಥರ ಬರೋಂಗಿಲ್ಲ. ಸೈನ್ ಟೀಟಾಗೆ ಯಾವುದು ಮಿನಿಮಮ್ ವ್ಯಾಲ್ಯೂ ಏನು -1 ಇಂದ 1 ಮಧ್ಯೆ 0 ಕೂಡ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಸೈನ್ ಸ್ಕ್ವಯರ್ ಯಾವ್ದಾದ್ರು ಇವನ್ ನಂಬರ್ ಇದ್ದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ 0, ಮ್ಯಾಕ್ಸಿಮಮ್ 1. ಅದೇ ಸೈನ್ ಕ್ಯೂಬ್ ಟೀಟಾ ಇತ್ತು ಅವಾಗ ಏನಾಗುತ್ತೆ, ಮಿನಿಮಮ್ಮು ಮತ್ತೆ -1 ಆಗುತ್ತೆ. ಓಕೆಂದರೆ -1 × -1 ಬರುತ್ತೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ 1. ಅದೇ ನಮಗೆ 7 ಸೈನ್ ಸ್ಕ್ವೇರ್ ಟೀಟಾ ಇತ್ತು ಅವಾಗ ವ್ಯಾಲ್ಯೂ ಏನು ಬರುತ್ತೆ, ಸೈನ್ ಸ್ಕ್ವೇರ್ ಅಂತ ಅಂದರೆ ಏನು ಬಂತು ಇಲ್ಲಿ 0 × 7 0. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 1. ಅದೇ ನಮಗೆ 8 ಸೈನ್ ಕ್ಯೂಬ್ ಟೀಟಾ ಇತ್ತು, ಕ್ಯೂಬ್ ಅಂತ ಅಂದರೆ -1 × 8 -8, ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ 8. ಓಕೆ, ಅರ್ಥ ಆಯ್ತಲ್ವಾ. ಸೊ ಇವಾಗ ಇನ್ನೊಂದು ಟೈಪ್ ತಿಳ್ಕೊಳ್ಳೋಣ. ಇವಾಗ ಸೈನ್ ಟೀಟಾ ನಿಮ್ಗೆ ಆಲ್ರೆಡಿ ಗೊತ್ತು, ಏನು ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ -1, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರುತ್ತೆ 1, ಕರೆಕ್ಟ್ ಅಲ್ವಾ. ಅದೇ ಥರ ಸೈನ್ 2 ಟೀಟಾ ಏನು ಬರುತ್ತೆ, ಇಲ್ಲಿ 2 ಇದೆ ಅಂದ್ಬಿಟ್ಟು ಇದು ನಮಗೆ ವ್ಯಾಲ್ಯೂ ಏನು ಚೇಂಜ್ ಆಗಲ್ಲ, ಸೇಮ್ ಇರುತ್ತೆ -1 1. ಸೈನ್ 3 ಟೀಟಾ ಏನಿರುತ್ತೆ -1 1. ಸೈನ್ 7 ಸೈನ್ 3 ಟೀಟಾ, ಒಂದು ನಿಮಿಷ. ಓಕೆ, ಅದೇ ನಮಗೆ ಫಸ್ಟ್ 7 ಟೀಟಾ ಬಂದರೆ ಇದು ಈ ವ್ಯಾಲ್ಯೂ ಏನಾಗುತ್ತೆ ನಿಮಗೆ -1 × 7 -7. ಸೊ -7 7. ಅದೇ ನಮಗೆ 8 ಸೈನ್ ಕ್ಯೂಬ್ ಟೀಟಾ ಬರುತ್ತೆ. ಸೈನ್ ಕ್ಯೂಬ್ ಬಂದಾಗ ಇಲ್ಲಿ ಏನು ಬರುತ್ತೆ ವ್ಯಾಲ್ಯೂ -1 × 8 -8. ಓಕೆ, ಅದೇ ನಮಗೆ 4 ಸೈನ್ ಸ್ಕ್ವೇರ್ ಟೀಟಾ ಬಂತು. ಸೈನ್ ಸ್ಕ್ವೇರ್ ಬಂದಾಗ ವ್ಯಾಲ್ಯೂ ಏನು ಬರುತ್ತೆ 0 × 4 0. ಸೊ ಮ್ಯಾಕ್ಸಿಮಮ್ 4. ಅರ್ಥ ಆಗ್ತಿದೆಯಲ್ವಾ. ಸೊ ಈ ಥರ ಡಿಫ್ರೆಂಟ್ ಕೇಳ್ತಾರೆ, ನಾವು ಎಲ್ಲನೂ ಮಾಡೋಣ. ಓಕೆ, ಸೊ ಇವಾಗ ನಾವು ಇಷ್ಟೊತ್ತು ಏನು ಕಲ್ತ್ಕೊಂಡು ಅದು ಜಸ್ಟ್ ಒಂದು ಟೇಬಲ್ ಫಾರ್ಮೆಟಲ್ಲಿ ಬರ್ಕೊಬೋದು. ಅದು ಹೆಂಗಿರುತ್ತೆ ಅಂತ ಅಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ಅದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿದ್ದು, ಸೊ ಕನ್ಫ್ಯೂಸ್ ಏನು ಆಗಬೇಡಿ. ಏನು ಸೈನ್ ಟೀಟಾ, ಸೈನ್ 2 ಟೀಟಾ, ಅದಾದಮೇಲೆ ಸೈನ್ 9 ಟೀಟಾ ಅಥವಾ ಕಾಸ್ ಟೀಟಾ,
ಕಾಸ್ 7 ಟೀಟಾ ಏನೇ ಇದ್ದರು ಕಾಸ್ n ಟೀಟಾವರೆಗೂ ಸೈನ್ n ಟೀಟಾವರೆಗೂ ಇಲ್ಲಿ ವ್ಯಾಲ್ಯೂ ಏನು ಬರುತ್ತೆ ಮಿನಿಮಮ್ ವ್ಯಾಲ್ಯೂ -1 ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ಬರುತ್ತೆ ಕರೆಕ್ಟ್ ಅಲ್ವಾ +1 ಬರುತ್ತೆ. ಸೊ ಇದನ್ನು ಹೆಂಗೆ ಬರಿಬೋದು ಅದು ಜಸ್ಟ್ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ -1 ಹಿಡಿದು ಲೆಸರ್ ದೆನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು -1 ಸೈನ್ ಟೀಟಾ ಲೆಸರ್ ದೆನ್ ಆರ್ ಗ್ರೇಟರ್ ದೆನ್ ಟು 1 ಅಂದರೆ ಏನಿಲ್ಲ -1 1ವರೆಗೂ ಬರ್ತದೆ ಅಂತ ಅಷ್ಟೇ. ಅದೇ ಕಾಸ್ಗೂ ಅಷ್ಟೇ -1 1ವರೆಗೂ ಬರುತ್ತೆ ಕಾಸ್ ಟೀಟಾ ಓಕೆನಾ. ಸೊ ಅದೇ ನಮಗೆ ಸೈನ್ ಸ್ಕ್ವೇರ್ ಟೀಟಾ ಸೈನ್ ಸ್ಕ್ವೇರ್ 4 ಟೀಟಾ ಅಥವಾ ನಮಗೆ 4 ಸೈನ್ ಸ್ಕ್ವೇರ್ ಟೀಟಾ ಈ ಥರ ವ್ಯಾಲ್ಯೂ ಬಂತು. ಅದಾದಮೇಲೆ ಕಾಸ್ ಸ್ಕ್ವೇರ್ ಟೀಟಾ ಕಾಸ್ ಸ್ಕ್ವೇರ್ 4 ಟೀಟಾ 7 ಕಾಸ್ ಸ್ಕ್ವೇರ್ ಟೀಟಾ ಈ ಥರ ವ್ಯಾಲ್ಯೂ ಬಂದಾಗ ಆನ್ಸರ್ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ. ಸೊ ಅವಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 0 ಆಗಿರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗಿರುತ್ತೆ +1 ಆಗಿರುತ್ತೆ. ಓಕೆ ಸೊ 0 ನಮಗೆ ಸೈನ್ ಸ್ಕ್ವೇರ್ ಟೀಟಾ 0 1ವರೆಗೂ ಬರುತ್ತೆ. ಕಾಸ್ ಕೂಡ ಅಷ್ಟೇ 0 ಕಾಸ್ ಸ್ಕ್ವೇರ್ ಟೀಟಾ 1ವರೆಗೂ ಬರುತ್ತೆ 0 1ವರೆಗೂ ಬರುತ್ತೆ. ಓಕೆ ಅದೇ ನಮಗೆ ಪ್ರಾಡಕ್ಟ್ ಕೊಟ್ಟರು ಅಂದ್ಕೊಳ್ಳಿ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಕೊಟ್ಟರು ಅಂದ್ಕೊಳ್ಳಿ ಅವಾಗ ಏನಾಗುತ್ತೆ ಅಂತಂದರೆ ಇದು ವ್ಯಾಲ್ಯೂ ಬಂದು -1/2 +1/2 ಓಕೆನಾ. ಸೊ -1/2 ಕಾಸ್ ಆರ್ ಸೈನ್ ಟೀಟಾ +1/2 ಇದನ್ನೇ ನೆನಪು ಇಷ್ಟೊತ್ತು ನಾವು ಇದನ್ನೇ ಕಲ್ತ್ಕೊಂಡಿದ್ದೆ ಅಂದರೆ ಯಾವ್ದು ಎಲ್ಲಿವರೆಗೂ ವ್ಯಾಲ್ಯೂ ಬರುತ್ತೆ ಅಂತ ಸೈನು ಕಾಸು ಮೇನು ನಮಗೆ ಓಕೆನಾ. ಸೊ ಫಸ್ಟ್ ಕ್ವಶನ್ ನೋಡಿ ಫೈಂಡ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 3 - ಸೈನ್ ಕ್ಯೂಬ್ ಟೀಟಾ ಕೊಟ್ಟಿದ್ದಾರೆ. ಸೊ ಇದನ್ನು ಹೆಂಗೆ ಕಂಡುಹಿಡಿಬೋದು ಅಂತ ಅಂದರೆ ಒಂದು ನಾರ್ಮಲ್ ಬೇಸಿಕ್ ಕಾನ್ಸೆಪ್ಟ್ ಏನು ಇವಾಗ ಕೊಟ್ಟಿರೋದನ್ನ y ಅಂತ ಅಂದ್ಕೊಂಡ್ರೆ ನಾವು a - b ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಓಕೆ a - b ಕೊಟ್ಟಿದ್ದಾರೆ ನಮಗೆ ಮಿನಿಮಮ್ ವ್ಯಾಲ್ಯೂ ಬೇಕು ಅಂತ ಅಂದಾಗ ನಾವೇನು ಮಾಡಬೇಕು a ಮಿನಿಮಮ್ - b ಮ್ಯಾಕ್ಸಿಮಮ್ ಅಂದರೆ a ವ್ಯಾಲ್ಯೂ a - b ಕೊಟ್ಟಿದ್ದಾರೆ a ಮಿನಿಮಮ್ ವ್ಯಾಲ್ಯೂ ತೊಗೊಬೇಕು b ಮ್ಯಾಕ್ಸಿಮಮ್ ವ್ಯಾಲ್ಯೂ ತೊಗೊಬೇಕು. ಓಕೆ y ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು ಅಂದಾಗ ನಾವು ಎದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು -bದು ಮಿನಿಮಮ್ ವ್ಯಾಲ್ಯೂ ಮಾಡಬೇಕು. ಸೊ ಇದು ಇವಾಗ ಅರ್ಥ ಆಗದೆ ಇರ್ಬೋದು ಕ್ವಶನ್ಸ್ ಮಾಡ್ತಾ ನಿಮಗೆ ಅರ್ಥ ಆಗುತ್ತೆ. ಓಕೆ ಸೊ ಇವಾಗ ಕ್ವಶನ್ ನೋಡಿ ನಮಗೆ 3 - 2 ಸೈನ್ ಕ್ಯೂಬ್ ಟೀಟಾ ಕೊಟ್ಟಿದ್ದಾರೆ ಕರೆಕ್ಟ್ ಅಲ್ವಾ. ಫಸ್ಟ್ ಮಿನಿಮಮ್ ಬೇಕು ಅಂತ ಅಂದ್ರೆ ಏನು ಎ ಮಿನಿಮಮ್ ಅಂದರೆ ಎ ಅಂದರೆ ಏನಿಲ್ಲಿ 3 ಬಿ ಅಂದರೆ ಏನಿಲ್ಲಿ 2 ಸೈನ್ ಕ್ಯೂಬ್ ಟೀಟಾ 3 ಅನ್ನೋದು ಕಾನ್ಸ್ಟೆಂಟು. ಸೊ ವೈ ಮಿನಿಮಮ್ ವ್ಯಾಲ್ಯೂ ಇಲ್ಲಿ ಅವ್ರು ಆಲ್ರೆಡಿ 3 ಕೊಟ್ಬಿಟ್ಟಿದ್ದಾರೆ 3ಗೂ ನಾವು ಕಮ್ಮಿ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಕಾನ್ಸ್ಟೆಂಟು ಕರೆಕ್ಟ್ ಅಲ್ವಾ. ಎ ಮಿನಿಮಮ್ ಎಷ್ಟಿಲ್ಲಿ 3 -b ಮ್ಯಾಕ್ಸಿಮಮ್ ನಮಗೆ ಸೈನ್ ಕ್ಯೂಬ್ ಟೀಟಾಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಸೈನ್ ಕ್ಯೂಬ್ ಬಂದಾಗ ಇದೇನಾಗುತ್ತೆ ನಮಗೆ -1 -1 × 2 -2 ಕರೆಕ್ಟ್ ಅಲ್ವಾ. ಅದೇನಾಯಿತು ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 2 ಸೈನ್ ಕ್ಯೂಬ್ ಟೀಟಾಲಿ 2 ಸೈನ್ ಕ್ಯೂಬ್ ಟೀಟಾಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರುತ್ತೆ 2 ಯಾಕಂದರೆ ಸೈನ್ ಕ್ಯೂಬ್ ಟೀಟಾ ವ್ಯಾಲ್ಯೂ ಏನು ಬರುತ್ತೆ -1 -1 × 2 -2 ಅದು ಮಿನಿಮಮ್ ವ್ಯಾಲ್ಯೂ +2 ಬಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕರೆಕ್ಟ್ ಅಲ್ವಾ. ಸೊ 3 - 2 ನಮ್ಗೆ ಆನ್ಸರ್ ಏನು ಬಂತು 1 ಯಾವುದ್ರದ್ದು ಮಿನಿಮಮ್ ವ್ಯಾಲ್ಯೂದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆನ್ಸರ್ ಏನು ಬರುತ್ತೆ ಎ ಮ್ಯಾಕ್ಸಿಮಮ್ ಮಾಡಬೇಕು ಇಲ್ಲಿ ಆಲ್ರೆಡಿ. ಸೊ ನೆಕ್ಸ್ಟ್ ನೋಡಿ ಏನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕು. ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಂತಂದರೆ ಎ ಮ್ಯಾಕ್ಸಿಮಮ್ ಇಲ್ಲಿ ಏನದು ನಮ್ಗೆ ಆಲ್ರೆಡಿ ಕಾನ್ಸ್ಟೆಂಟ್ ಅದನ್ನು ಏನೂ ಮಾಡೋಕ್ಕಾಗಲ್ಲ. ಇದ್ರ ಜೊತೆಗೆ ಸೈನ್ ಕ್ಯೂಬ್ ಸೈನ್ ಸ್ಕ್ವೇರ್ ಏನಾದ್ರು ಕೊಟ್ಟಿದ್ರೆ ಅವಾಗ ನಾವು ಆ ವ್ಯಾಲ್ಯೂನ ಚೇಂಜ್ ಮಾಡ್ಬೋದಿತ್ತು. ಇಲ್ಲಿ 3 ಕಾನ್ಸ್ಟೆಂಟ್ ಏನು ಮಾಡೋಕ್ಕಾಗಲ್ಲ. -b ಮಿನಿಮಮ್ 2 ಸೈನ್ ಕ್ಯೂಬ್ ಟೀಟಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು ಬರುತ್ತೆ ಸೈನ್ ಕ್ಯೂಬ್ ಟೀಟಲ್ಲಿ ಮಿನಿಮಮ್ ಎಷ್ಟು -1 -1 × 2 -2 ಸೊ -- ಇದೇನಾಗೋಯ್ತು 5 ಆಯಿತು. ಸೊ ನಮ್ಮ ಆನ್ಸರ್ ಏನು 1 ಮತ್ತು 5 ಅರ್ಥ ಆಯ್ತಾ. ಇನ್ನೊಂದು 2-3 ಕ್ವಶನ್ಸ್ ಮಾಡೋಣ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಆಯ್ತಲ್ವ ಇವಾಗ ಕಾನ್ಸ್ಟೆಂಟ್ a - b ತಿಳ್ಕೊಂಡ್ರೆ ಇವಾಗ ನಾವು ಇದರಲ್ಲೊಂದು 5-6 ಟೈಪ್ಸ್ ಇದ್ದಾವೆ. ಓಕೆ ಸೊ ಈಗ ನಾವು ಟೈಪ್ 1 ಕ್ವಶನ್ಸ್ ಮಾಡೋಣ. ಸೊ ಇದು ಕೂಡ ಒಂದು ಟೈಪ್ ಅಂದ್ಕೊಳ್ಳಿ. ಇದು ಕಾನ್ಸ್ಟೆಂಟ್ ಕೊಟ್ಬಿಟ್ಟು ನಮಗೆ ಮೈನಸ್ಸು ಸೈನೋ ಕಾಸೋ ಕೊಟ್ಟಾಗ ಈಗ ನಮಗೆ ಟೈಪ್ 1 ಸ್ಟಾರ್ಟ್ ಮಾಡೋಣ. ಸೊ ಟೈಪ್ 1 ಹೆಂಗೆ ಅಂತಂದರೆ y = a ಸೈನ್ ಟೀಟಾ +b ಕಾಸ್ ಟೀಟಾ. ಸೊ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಕಾನ್ಸ್ಟೆಂಟ್ ಇತ್ತು ಮೇಲ್ಗಡೆ ಕ್ವಶನಲ್ಲಿ ಕಾನ್ಸ್ಟೆಂಟ್ ಇತ್ತು ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ. ಸೊ ಇಲ್ಲಿ ಏನು a ಸೈನ್ ಟೀಟಾ +b ಕಾಸ್ ಟೀಟಾ ಕೊಟ್ಟಾಗ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯಬೇಕು ಅಂತ ಅಂದಾಗ ನಮಗೆ ಏನಾಗುತ್ತೆ ವ್ಯಾಲ್ಯೂ -√a² +b². ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು ಅಂದಾಗ √a² +b². ಏನಿಲ್ಲ ಇಲ್ಲಿ ಮೈನಸ್ ಇರುತ್ತೆ ಇಲ್ಲಿ ಪ್ಲಸ್ ಇರುತ್ತೆ ಸಿಂಪಲ್ ಏನು ಡಿಫ್ರೆನ್ಸ್ ಇರಲ್ಲ ಯಾವಾಗ a ಸೈನ್ ಟೀಟಾ +b ಕಾಸ್ ಟೀಟಾ ಕೊಟ್ಟಿದ್ದಾಗ. ಓಕೆ ಸೊ ಒಂದು ಕ್ವಶನ್ ನೋಡೋಣ ನಿಮ್ಗೆ ಇನ್ನೂ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ.
ಸೊ ಕ್ವಶನ್ ನೋಡಿ, ಫೈಂಡ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 3 sin θ ಪ್ಲಸ್ 4 cos θ. ಸೊ ಏನು ಮಾಡಬೇಕು ಈ ಥರ ಕೊಟ್ಟಿದ್ದಾಗ ಅಂದರೆ ಎ sin θ ಪ್ಲಸ್ ಎ ಬಿ cos θ ವ್ಯಾಲ್ಯೂ ಥರ ಇದೆ. ಸೊ ಈ ಥರ ಕೊಟ್ಟಾಗ ಏನು ಮಾಡಬೇಕು, ಸಿಂಪಲ್ ಆಗಿ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಅಂತಂದೇನು 3, ಬಿ ಅಂತಂದೇನು 4, 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್, ಟೋಟಲ್ 25 ಬರುತ್ತೆ. 25 ಸ್ಕ್ವೇರ್ ಏನು ಸಾರಿ 25 ಸ್ಕ್ವೇರ್ ಏನು 5, ಸ್ಕ್ವೇರ್ ರೂಟ್ ಏನು 5. ಸೊ ಇದು ವ್ಯಾಲ್ಯೂ ಏನು ಬರುತ್ತೆ -5. ಅದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕು ಅಂತಂದರೆ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತಂದ್ರೆ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಇಸ್ 5. ನಮ್ಮ ಆನ್ಸರ್ ಏನು ಬಂತು -5, 5. ನಮ್ಮ ಆನ್ಸರ್ ಏನು -5, 5. ಓಕೆ, ತುಂಬ ಈಸಿ, ಚಿಕ್ಕ ಕಾನ್ಸೆಪ್ಟ್ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫೈಂಡ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ 7 sin θ ಮೈನಸ್ 24 cos θ. ಇದು ಯಾವ ಥರ ಇದೆ, y a sin θ ಮೈನಸ್ b cos θ. ಸೊ ಇದು ಕೂಡ ಸೇಮ್ ಫಾರ್ಮುಲಾನೇ, ಪ್ರಿವಿಯಸ್ಲಿ ಏನು ಯೂಸ್ ಮಾಡಿದ್ರು ಸೇಮ್, ಪ್ಲಸ್ ಇದ್ರೆ ಮೈನಸ್ ಇದ್ರೆ ಸೇಮ್. ಸೊ ಮಿನಿಮಮ್ ವ್ಯಾಲ್ಯೂ ಬೇಕು ಅಂತಂದರೆ ಅಂಡರ್ ರೂಟ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಬೇಕು, ಕರೆಕ್ಟ್ ಅಲ್ವಾ. ಎ ಸ್ಕ್ವೇರ್ ಏನಿಲ್ಲಿ 7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್. ಸೊ ಇದೇನು ಬರುತ್ತೆ ಟ್ರಿಪ್ಲಿಕೇಟ್, ಇದು ಕೂಡ ಒಂದು ಟ್ರಿಪ್ಲಿಕೇಟ್. ಸೊ 7 24 ಟ್ರಿಪ್ಲಿಕೇಟ್ ಏನು 25, ಅಂದರೆ 27 ಸ್ಕ್ವೇರ್ ಏನು 49. ಸೊ 24 ಸ್ಕ್ವೇರ್ 574, ಎರಡು ಆ್ಯಡ್ ಮಾಡಿದ್ರೆ 49 ಆ್ಯಡ್ ಮಾಡಿದ್ರೆ 625 ಬರುತ್ತೆ. 625 ಸ್ಕ್ವೇರ್ 25. ಓಕೆ, ಸೊ -25, ಇದು ಮೈನಸ್ ಅಲ್ವಾ, ಇಲ್ಲಿ ಮೈನಸ್ ಇರುತ್ತೆ, -25 ಪ್ಲಸ್ 25. ನಮ್ಮ ಆನ್ಸರ್ ಏನು ಬರುತ್ತೆ -25 ಪ್ಲಸ್ 25. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, -7 θ ಪ್ಲಸ್ 24 cos θ. ಸೊ ಮಿನಿಮಮ್ ವ್ಯಾಲ್ಯೂ ಬೇಕು ಅಂತಂದರೆ ಮೈನಸ್ ಅಂಡರ್ ರೂಟ್ -7 ಹೋಲ್ ಸ್ಕ್ವೇರ್ ಪ್ಲಸ್ 24 ಹೋಲ್ ಸ್ಕ್ವೇರ್. ಇದೇನಾಗುತ್ತೆ 7 × 7 49, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋಯ್ತು. ಸೊ ಇದು ನಮಗೆ ವ್ಯಾಲ್ಯೂ ಏನು ಬಂತು -25, ಯಾಕಂದರೆ ಇದು ಮೈನಸ್, ಆ ಮೈನಸ್ ಅಲ್ಲಿ ಹಾಕೊಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬರುತ್ತೆ ಅಂಡರ್ ರೂಟ್ 7 ಸ್ಕ್ವೇರ್ ಪ್ಲಸ್ 24 ಸ್ಕ್ವೇರ್, ಇದು ವ್ಯಾಲ್ಯೂ ಏನಾಯಿತು ಮೈನಸ್ ಮತ್ತೆ 25. ಸೊ -25 ಪ್ಲಸ್ 25. ಓಕೆ, ಸೊ ನೆಕ್ಸ್ಟು ಟೈಪ್ 2 ನೋಡೋಣ. ಸ್ವಲ್ಪ ಮಳೆ ಬರ್ತಿದೆ, ವಾಯ್ಸ್ ಕೇಳಿಸ್ತಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಓಕೆ, ವಾಯ್ಸ್ ಕೊಟ್ಟಿದ್ರೆ ಸ್ವಲ್ಪ ವಾಲ್ಯೂಮ್ ರೇಸ್ ಮಾಡ್ಕೊಳ್ಳಿ, ಕೇಳಿಸುತ್ತೆ. ಯಾಕಂದರೆ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿರ್ತೀನಿ ಎಡಿಟ್ ಮಾಡ್ಬೇಕಾದ್ರೆ, ಸೊ ಕೇಳ್ತಿರುತ್ತೆ ಆಲ್ಮೋಸ್ಟ್. ಸೊ ಟೈಪ್ 2 ಅಲ್ಲಿ ಏನು ಅಂತಂದರೆ y ಯಾವುದೋ ಒಂದು ವ್ಯಾಲ್ಯೂ ನಮಗೆ a sin ಸ್ಕ್ವೇರ್ θ ಕೊಟ್ಟಿದ್ರು ಅಂದ್ಕೊಳ್ಳಿ, ಪ್ಲಸ್ b cos ಸ್ಕ್ವೇರ್ θ ಕೊಟ್ಟರು ಅಂದ್ಕೊಳ್ಳಿ. ಓಕೆ, ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು ಅಂತ ಅಂದಾಗ, ಓಕೆ, ಸೊ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೊಟ್ಟಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ ಏನೇ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ ನಮಗೆ ಬಿನೇ ಆಗುತ್ತೆ. ಯಾವಾಗ ಬಿ ದೊಡ್ಡದಾಗಿದ್ದಾಗ, ಬಿ ಅನ್ನೋದು ದೊಡ್ಡದಾಗಿದ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಿನೇ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಏನೇ ಬರುತ್ತೆ. ಓಕೆ, ಮಿನಿಮಮ್ ವ್ಯಾಲ್ಯೂ ಬಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎ ಆಗುತ್ತೆ. ಯಾವಾಗ ಎ ಅನ್ನೋದು ನಮಗೆ ದೊಡ್ಡದಾಗಿದ್ದಾಗ, ಎ ಅನ್ನೋದು ದೊಡ್ಡದಾಗಿದ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎ ಬರುತ್ತೆ, ಮಿನಿಮಮ್ ವ್ಯಾಲ್ಯೂ ಬಿ ಬರುತ್ತೆ. ಬಿ ಅನ್ನೋದು ದೊಡ್ಡದಾಗಿದ್ದಾಗ ಬಿ ಮ್ಯಾಕ್ಸಿಮಮ್ ಬರುತ್ತೆ, ಎ ಮಿನಿಮಮ್ ಬರುತ್ತೆ. ಓಕೆ, ಒಂದು ಕ್ವಶನ್ ನೋಡೋಣ, ನಮ್ಗೆ ಕ್ಲಾರಿಟಿಯಾಗಿ ಅರ್ಥ ಆಗುತ್ತೆ. ಸೊ ಕ್ವಶನ್ ನೋಡಿ, ಫೈಂಡ್ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ, ಸ್ವಲ್ಪ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯಬೇಕು, ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಯಬೇಕು. ಏನು ಮಾಡಬೇಕು ನಾವು ಈಗ 3 sin ಸ್ಕ್ವೇರ್ θ ಪ್ಲಸ್ 4 cos ಸ್ಕ್ವೇರ್ θ ಇದೆ, ಕರೆಕ್ಟ್ ಅಲ್ವಾ. ಸೊ ಈ ಥರ ಕೊಟ್ಟಾಗ ಫಸ್ಟ್ ನಾವೇನು ಮಾಡಬೇಕು, ಇದರಲ್ಲಿ ದೊಡ್ಡ ನಂಬರ್ ಯಾವುದು ಚಿಕ್ಕ ನಂಬರ್ ಯಾವುದು ನೋಡಬೇಕು. ದೊಡ್ಡ ನಂಬರ್ ಯಾವುದು 4. ಸೊ ಮ್ಯಾಕ್ಸಿಮಮ್ ಕಂಡುಹಿಡಿಬೇಕಾದ್ರೆ ಈ ವ್ಯಾಲ್ಯೂ ಯಾವುದು ದೊಡ್ಡ ನಂಬರ್ ಇರುತ್ತೋ ಅದನ್ನು ಮ್ಯಾಕ್ಸಿಮಮ್ ನಂಬರ್ ಮಾಡಬೇಕಾಗುತ್ತೆ. ಓಕೆನಾ. ಸೊ 4 cos ಸ್ಕ್ವೇರ್ θ ಅಂದರೆ 0, ಯಾವುದು ಮಿನಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದರಲ್ಲಿ cos ಸ್ಕ್ವೇರ್ θ ಅಲ್ಲಿ 1, ಕರೆಕ್ಟ್ ಅಲ್ವಾ. 4 × 1 4 ಆಯಿತು, ಪ್ಲಸ್ ಇದನ್ನ ಮಿನಿಮಮ್ ಮಾಡಬೇಕು. ಮಿನಿಮಮ್ ಏನು sin ಸ್ಕ್ವೇರ್ θ ಅಲ್ಲಿ 0, ಸೊ 3 × 0 0. ಸೊ ವ್ಯಾಲ್ಯೂ ಏನು ಬಂತು ನಮಗೆ 4. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು ಬಂತು 4. ಮಿನಿಮಮ್ ವ್ಯಾಲ್ಯೂ 3 sin ಸ್ಕ್ವೇರ್ θ ಪ್ಲಸ್ 4 cos ಸ್ಕ್ವೇರ್ θ. ಓಕೆನಾ. ಸೊ ಇವಾಗ ಇದರಲ್ಲಿ ಮಿನಿಮಮ್ ಕೊಟ್ಟಾಗ ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕಮ್ಮಿ ಮಾಡಬೇಕು. ಸೊ ಮ್ಯಾಕ್ಸಿಮಮ್ ಕೇಳಿದಾಗ ದೊಡ್ಡ ವ್ಯಾಲ್ಯೂನ, ಅಂದರೆ ಮ್ಯಾಕ್ಸಿಮಮ್ ದೊಡ್ಡ ವ್ಯಾಲ್ಯೂನ ದೊಡ್ಡ ಮಾಡಿದ್ವಿ, ಇವಾಗ ದೊಡ್ಡ ವ್ಯಾಲ್ಯೂನ ಚಿಕ್ಕದು ಮಾಡಬೇಕು. ಸೊ cos ಸ್ಕ್ವೇರ್ θ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಎಷ್ಟು 0, 4 × 0 0. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು 3, 3 + 0 ಎಷ್ಟು ಬಂತು 3. ಸೊ ಅವ್ರು ಕೇಳಿದ್ದೇನು ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್. ಮಿನಿಮಮ್ ಎಷ್ಟು 3, ಮ್ಯಾಕ್ಸಿಮಮ್ ಎಷ್ಟು 4. ನಮ್ಮ ಆನ್ಸರ್ 3, 4. ಅದನ್ನೇ ಹೇಳಿದ್ದು ನಾನು, ನಮಗೆ ಯಾವುದು ದೊಡ್ಡದಿರುತ್ತೋ ಅದೇ ನಂಬರ್ ನಮಗೆ ವ್ಯಾಲ್ಯೂ ಆನ್ಸರ್ ಬಂದ್ಬಿಡುತ್ತೆ ಅಂತ. ಸೊ ಬಿ ದೊಡ್ಡದಾಗಿದ್ರೆ ನಾವು ಜಸ್ಟ್ ಪ್ರೀವಿಯಸ್ಲಿ ಬರ್ದ್ನಲ್ಲ, ಎ ದೊಡ್ಡದಾಗಿದ್ರೆ ಎ ಮ್ಯಾಕ್ಸಿಮಮ್ ಆಗಿರುತ್ತೆ, ಬಿ ದೊಡ್ಡದಾಗಿದ್ರೆ ಬಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಇಲ್ಲಿ ಬಿ ದೊಡ್ಡದು, ಸೊ ಬಿ ನಮಗೆ ಮ್ಯಾಕ್ಸಿಮಮ್ 4 ದೊಡ್ಡದು, ಮಿನಿಮಮ್ 3. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ, ಸ್ಕ್ವೇರ್ ಕೊಟ್ಟಿದ್ದಾಗ ಪ್ಲಸ್ ಕೊಟ್ಟು ಸೈನು ಕಾಸ್ ಕೊಟ್ಟಾಗ ಡೈರೆಕ್ಟ್ ಆಗಿ ಮಿನಿಮಮ್ ಮ್ಯಾಕ್ಸಿಮಮ್ ಕೇಳಿದ್ರೆ ಯಾವ ನಂಬರ್ ಚಿಕ್ಕದಿರುತ್ತೋ ಅದು ಮಿನಿಮಮ್ ಆಗುತ್ತೆ, ಯಾವ ನಂಬರ್ ದೊಡ್ಡದಿರುತ್ತೋ ಅದು ಮ್ಯಾಕ್ಸಿಮಮ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ. ಅಂದರೆ ಇವಾಗ ನಾವು ಇಲ್ಲಿ θ ವ್ಯಾಲ್ಯೂನ ನಾವು ಸೇಮ್ ತಗೊಬೇಕು.
ಅಂದರೆ 3 sin square theta ಇದೆ ಪ್ಲಸ್ 4 cos square theta ಇದೆ. 4 ಹೆಂಗೆ ಬಂತು? 4 ಯಾವಾಗ ಬರುತ್ತೆ ಅಂತಂದರೆ, ಇವಾಗ ಥೀಟಾ ಅನ್ನೋದು ಇಲ್ಲಿ 45 ಡಿಗ್ರಿ ತೊಗೊತೀವಿ ಅಂದ್ಕೊಳ್ಳಿ, ಇಲ್ಲೂ 45 ಡಿಗ್ರಿ ತೊಗೊಬೇಕು. ಅದೇ ವ್ಯಾಲ್ಯೂ ಪುಟ್ಟಿಂಗ್ ಹೇಳ್ತಾರದು, ವ್ಯಾಲ್ಯೂ ಪುಟ್ಟಿಂಗ್ ಮೆಥಡ್. ಇಲ್ಲಿ 90 ಡಿಗ್ರಿ ತೊಗೊಂಡ್ರೆ ಇಲ್ಲೂ ಕೂಡ 90 ಡಿಗ್ರಿ ತೊಗೊಬೇಕು. ಓಕೆನಾ? ಸೊ ಸೈನ್ 45 ಡಿಗ್ರಿ ನಮಗೆ 0 1/2 1/√2 ಬರುತ್ತೆ. 1/√2 ಬರಂಗೇ ಇಲ್ಲ ನಮಗೆ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್. ಸೊ 90 ಡಿಗ್ರಿ ತಗೊಂಡ್ರೆ ಅವಾಗ ವ್ಯಾಲ್ಯೂ ಏನಾಗುತ್ತೆ ನಮಗೆ? ಸೈನ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ 90 ಆಗಿದ್ದಾಗ ಸೈನ್ 90 ಏನು ನಮಗೆ 1. ಸೊ 1 ಸ್ಕ್ವೇರ್ ಏನಾಗುತ್ತೆ 1. 3 ಇಂಟು 1 3 ಆಗೋಯ್ತು. ಪ್ಲಸ್ ಇಲ್ಲಿ 4 ಕಾಸ್ ಸ್ಕ್ವೇರ್ ಥೀಟಾ, ಇಲ್ಲಿ ಕಾಸ್ ಸ್ಕ್ವೇರ್ 90 ತಗೊಂಡ್ರೆ ಇದ್ರ ವ್ಯಾಲ್ಯೂ ಏನು? 0. ಕರೆಕ್ಟ್ ಅಲ್ವಾ? ಕಾಸ್ 90 ಡಿಗ್ರಿ ವ್ಯಾಲ್ಯೂ ಏನು? 0. ಸೊ ಇವಾಗ ವ್ಯಾಲ್ಯೂ ಏನಾಗುತ್ತೆ ಅಲ್ಲಿ ನಮಗೆ? ಅವಾಗ ಏನಾಗುತ್ತೆ? ಇದು 0 ಆಗುತ್ತೆ. ಸೊ 3 + 0 3 ಬಂತು. ಇದು ಯಾವಾಗ ಮಿನಿಮಮ್ ವ್ಯಾಲ್ಯೂ ತೊಗೊಬೇಕು ಅಂದರೆ, ಮಿನಿಮಮ್ ಅಂತಂದ್ರೆ ಚಿಕ್ಕದು ಯಾವ್ದಿರುತ್ತೋ ಅದನ್ನ ದೊಡ್ಡದು ಮ್ಯಾಕ್ಸಿಮಮ್ ಮಾಡಬೇಕು. ಓಕೆನಾ? ಮ್ಯಾಕ್ಸಿಮಮ್ ಏನು ಅಂತಂದ್ರೆ ದೊಡ್ಡದು ಯಾವ್ದಿರುತ್ತೋ ಅದನ್ನು ದೊಡ್ಡ ನಂಬರ್ ಮಾಡಬೇಕು. ಅರ್ಥ ಇಲ್ವಾ? ಇನ್ಕ್ರೀಸ್ ಆದಾಗ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದಾಗ ಡಿಕ್ರೀಸ್ ಆಗುತ್ತೆ. ಮ್ಯಾಕ್ಸಿಮಮ್ ನಂಬರ್ನ ದೊಡ್ಡದು ಮಾಡಿದ್ವಿ, ಮ್ಯಾಕ್ಸಿಮಮ್ ನಂಬರ್ ತಗೊಂಡ್ವಿ. ಮಿನಿಮಮ್ ನಂಬರ್ಗೆ ಮ್ಯಾಕ್ಸಿಮಮ್ ತಗೊಂಡ್ವಿ. ಓಕೆ, ಮಿನಿಮಮ್ಗೆ ಇಲ್ಲಿ ಮ್ಯಾಕ್ಸಿಮಮ್ ತಗೊಂಡ್ವಿ, ಮ್ಯಾಕ್ಸಿಮಮ್ ನಂಬರ್ನ ಕಮ್ಮಿ ಮಾಡ್ಬಿಟ್ವಿ. ಅರ್ಥ ಆಯ್ತಲ್ವಾ? ಇನ್ನೊಂದೆರಡು ಕ್ವಶನ್ ಮಾಡೋಣ, ಕರೆಕ್ಟಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇದ್ರಲ್ಲಿ ನೋಡಿ, ಫೈಂಡ್ ದ ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 5 sin square theta 4 cos square theta. ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? ಚಿಕ್ಕ ವ್ಯಾಲ್ಯೂ ಯಾವುದು? 4. ದೊಡ್ಡ ವ್ಯಾಲ್ಯೂ ಯಾವುದು? 5. ಅವ್ರು ಕೇಳಿದ್ದೇನು? ಮಿನಿಮಮ್ ವ್ಯಾಲ್ಯೂ ಯಾವ್ದಾಗಿರುತ್ತೆ? 4. ದೊಡ್ಡ ವ್ಯಾಲ್ಯೂ ಆಗಿರುತ್ತೆ 5. 4, 5 ಇಷ್ಟೇ ನಮ್ಮ ಆನ್ಸರ್. ಸಿಂಪಲ್, ಇನ್ನೇನಿಲ್ಲ. ಅರ್ಥ ಆಗ್ತಿದೆ ತಾನೇ? ಸೊ ಇವಾಗ ಇನ್ನೊಂದ್ಸಲ ಕ್ಲೀನಾಗಿ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. 5 sin square theta ಪ್ಲಸ್ 4 cos square theta ಇದೆ. ಈಗ ನಾವು ಮಿನಿಮಮ್ ಕಂಡುಹಿಡಿಬೇಕು ಅಂತ ಇದ್ದಾಗ ನಾವೇನು ಮಾಡಬೇಕು? ಚಿಕ್ಕ ನಂಬರ್ ಯಾವುದಿದೆ ಇದು. ಸೊ ಈ ನಂಬರ್ನ ಮ್ಯಾಕ್ಸಿಮಮ್ ಮಾಡಬೇಕು. ಅಂದರೆ ಚಿಕ್ಕ ನಂಬರ್ನ ಮ್ಯಾಕ್ಸಿಮಮ್ ಮಾಡಿದಾಗ ಮ್ಯಾಕ್ಸಿಮಮ್ ನಂಬರ್ನ ಚಿಕ್ಕದಾಗಿ ಮಾಡಿದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಬರೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಇದನ್ನ ನಾವು ಮ್ಯಾಕ್ಸಿಮಮ್ ಮಾಡಬೇಕು ಅಂತಂದರೆ ಕಾಸ್ ಸ್ಕ್ವೇರ್ ಥೀಟಾ ಮ್ಯಾಕ್ಸಿಮಮ್ ಏನು? 4 × 1 4 ಆಗೋಯ್ತು. ಇದನ್ನ ಮಿನಿಮಮ್ ವ್ಯಾಲ್ಯೂ ಚಿಕ್ಕದು ಮಾಡಿ. ಸೈನ್ ಸ್ಕ್ವೇರ್ ಥೀಟಾ ಮಿನಿಮಮ್ ವ್ಯಾಲ್ಯೂ ಎಷ್ಟು? 0. 5 × 0 0. 0 + 4 4. ಸೊ ಮಿನಿಮಮ್ ವ್ಯಾಲ್ಯೂ ಏನು ಬಂತು? 4. ಮ್ಯಾಕ್ಸಿಮಮ್ ವ್ಯಾಲ್ಯೂ 5. ಅರ್ಥ ಆಯ್ತಲ್ವಾ? ಸಿಂಪಲ್ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, -5 sin square theta -3 cos square theta. ಮೈನಸ್ ಇಲ್ಲಿ ಮೈನಸ್ ಬಂತು, ಪ್ಲಸ್ ಬಂದ್ರು ಸೇಮ್. ನಾವು ಏನು ದೊಡ್ಡದು ಯಾವ್ದಿರುತ್ತೋ ಚಿಕ್ಕದು ಯಾವ್ದಿರುತ್ತೋ ಅದೇ ಆಗುತ್ತೆ. ಓಕೆನಾ? ಸೊ ಇವಾಗ ನಮಗೆ -5 ದೊಡ್ಡದಾ -3 ದೊಡ್ಡದಾ? ಆಬ್ವಿಯಸ್ಲಿ -3 ದೊಡ್ಡದಾ, ಅಂದರೆ ಇದು ಮ್ಯಾಕ್ಸಿಮಮ್. -5 ಅನ್ನೋದು ಮಿನಿಮಮ್. ಸೊ ನಮ್ಮ ಆನ್ಸರ್ ಏನು? -5 -3 ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್. ಅಷ್ಟೇ, ಮುಗೀತು, ಸಿಂಪಲ್. ಸೊ ಇವಾಗ ನಾವು ಟೈಪ್ 3 ನೋಡೋಣ. ಓಕೆ, ಸೊ ಟೈಪ್ 3 ಏನು ಅಂತಂದರೆ ನಮಗೆ y ಏನೋ ಯಾವ್ದಾರು ಒಂದು ವ್ಯಾಲ್ಯೂ a tan ಸ್ಕ್ವೇರ್. ಇಲ್ಲಿ ಟ್ಯಾನ್, ಇಲ್ಲಿವರೆಗೂ ನಾವು ಕಾಸಸ್ ಏನೇ ಮಾಡಿದ್ದು tan ಥೀಟಾ ಪ್ಲಸ್ b cot ಸ್ಕ್ವೇರ್ ಥೀಟಾ ಕೊಟ್ಟು, ಓಕೆ, ನಮಗೆ ಮಿನಿಮಮ್ ವ್ಯಾಲ್ಯೂ ಕೇಳಿದ್ರೆ, ಓಕೆ, ಇಲ್ಲಿ a ವ್ಯಾಲ್ಯೂ ಜಾಸ್ತಿ ಇದ್ದಾಗ a 0ಕ್ಕೂ ಜಾಸ್ತಿ ಇರಬೇಕು, b ಕೂಡ ನಮಗೆ 0ಕ್ಕೂ ಜಾಸ್ತಿ ಇರಬೇಕು. ಓಕೆನಾ? ಸೊ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಅವಾಗ? 2 × √a × b. ಮ್ಯಾಕ್ಸಿಮಮ್ ವ್ಯಾಲ್ಯೂ ನಮಗೆ ಇನ್ಫಿನಿಟಿ ಬರುತ್ತೆ. ಸೊ ಟ್ಯಾನಲ್ಲಿ ನಮಗೆ ಕಾಟಲ್ಲಿ ತಿಳ್ಕೊಂಡ್ವಿ ಏನು? ಮಿನಿಮಮ್ ವ್ಯಾಲ್ಯೂ -∞ಇಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿವರೆಗೂ. ಆದರೆ ಇಲ್ಲಿ ಟ್ಯಾನು ಕಾಟ್ ಎರಡು ಕೊಟ್ಟಿರೋದ್ರಿಂದ ನಮಗೆ ಎ ಅನ್ನೋದು 0 ಮೇಲೆ ಇದ್ದಾಗ, ಎ ಅನ್ನೋದು ವ್ಯಾಲ್ಯೂ ಎ ಅನ್ನೋದು 0, ಬಿ ಅನ್ನೋದು 0 ಮೇಲೆ ಇದ್ದಾಗ ಮಿನಿಮಮ್ ವ್ಯಾಲ್ಯೂ 2 × √a b ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ ಬರುತ್ತೆ. ಓಕೆನಾ? ಸೊ ಕ್ವಶನ್ ನೋಡಿ, ಇಫ್ y = 4 tan square theta + 9 cot square theta ದೆನ್ ಫೈಂಡ್ y ಮಿನಿಮಮ್. ಯಾಕಂದ್ರೆ ಮ್ಯಾಕ್ಸಿಮಮ್ ನಮಗೆ ಆಲ್ಮೋಸ್ಟ್ ಕೇಳಲ್ಲ, ಯಾಕಂದ್ರೆ ಮ್ಯಾಕ್ಸಿಮಮ್ ಇನ್ಫಿನಿಟಿ ಇರುತ್ತೆ. ಸೊ ಮಿನಿಮಮ್ ಕೇಳ್ತದೆ. ಮಿನಿಮಮ್ ಕೊಟ್ಟಾಗ √2 × √a × b. ಕರೆಕ್ಟ್ ಅಲ್ವಾ? 2 × √a ಅಂತಂದ್ರೆ ಏನು? 4. b ಅಂತಂದರೆ 9 × 4 36. 36 ಸ್ಕ್ವೇರ್ ರೂಟ್ ಏನು? 2 6. 6 × 2 12. ಸೊ ನಮ್ಮ ಆನ್ಸರ್ ಏನು? 12. ಓಕೆ, ಸೊ ನೋಡಿ, ಇಫ್ y = 8 tan square theta + 2 cot square theta. ಇಲ್ಲೇನಾಗುತ್ತೆ? 2 × a × b. ಸೊ 2 8 × 2 16. ಸೊ √16 × 4 2 × 4 ಏನಾಗುತ್ತೆ? 8. ಸೊ ನಮ್ಮ ಆನ್ಸರ್ ಏನು? 8. ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ನೆಕ್ಸ್ಟ್ ನಮಗೆ ಟೈಪ್ 4. ಟೈಪ್ 4ಅಲ್ಲಿ ಏನು? ಇವಾಗ ಯಾವ್ದಾದ್ರು ವ್ಯಾಲ್ಯೂ y = ಇಲ್ಲಿ ನೋಡಿ, ಸೈನ್ ಸ್ಕ್ವೇರ್ ಕೊಟ್ಟಿದ್ರೆ ಕೊಸಿಕೆಂಡ್ ಸ್ಕ್ವೇರ್. ಇದೇನು ಇನ್ವರ್ಸ್ ಅಂದರೆ ಆಪೋಸಿಟ್. ಸೈನ್ಗೆ ಆಪೋಸಿಟ್ ಕೊಸಿಕೆಂಡ್, ಕೊಸಿಕೆಂಡ್ಗೆ ಆಪೋಸಿಟ್ ಸೈನ್, ಇನ್ವರ್ಸ್ ರೇಷಿಯಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ಕಾಸ್ ಸ್ಕ್ವೇರ್ಗೆ ಸೀಕೆಂಡ್ ಸ್ಕ್ವೇರ್ ಇನ್ವರ್ಸ್. ಸೊ ಇಂಥ ಟೈಮಲ್ಲಿ ನಮಗೆ
ಮಿನಿಮಮ್ ವ್ಯಾಲ್ಯೂ ಈ ಥರ ಕೊಟ್ಟಾಗ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ ಎರಡರಲ್ಲೂ ಎರಡರಲ್ಲೂ ಸೊ ಇದರಲ್ಲಿ ನಮಗೆ ಇದು ಸೈನ್ ಅನ್ನೋದು ದೊಡ್ಡದಾಗಿದ್ದಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ ಅಂತಂದರೆ 2 ಇಂಟು √a/b. ಇದು ಯಾವಾಗ ಎ ಅನ್ನೋದು ದೊಡ್ಡದಾಗಿದ್ದರೆ, ಓಕೆ. ಇವಾಗ ಇದು ಈಕ್ವೇಷನ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅದರಲ್ಲಿ ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಂತಂದರೆ 2 ಇಂಟು √a/b ಮಾಡಬೇಕು. ಯಾವಾಗ ಎ ವ್ಯಾಲ್ಯೂ ದೊಡ್ಡದಾಗಿದ್ದರೆ. ಅದೇ ಬಿ ವ್ಯಾಲ್ಯೂ ದೊಡ್ಡದಾಗಿದ್ದರೆ ಅವಾಗ ಇದೇನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ a+b ಮಾಡಬೇಕಾಗುತ್ತೆ. ಈ ಎರಡು ಕಂಡೀಷನಲ್ಲಿ ಇದೆ. ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತಂದರೆ ಮ್ಯಾಕ್ಸಿಮಮ್ಗೆ ಇದರಲ್ಲೂ ಕೂಡ ಇನ್ಫಿನಿಟಿ ಬರುತ್ತೆ, ಓಕೆನಾ. ಸೊ ಇದ್ರಲ್ಲಿ ಫಸ್ಟ್ ಕ್ವಶನ್ ನೋಡಿ, ಇಫ್ y is equals to 3 sin square theta plus 12 cosecant square theta then find y minimum. ಸೊ ಇಲ್ಲಿ ಈ ವ್ಯಾಲ್ಯೂ ದೊಡ್ಡದಾಗಿದೆ. ಈ ವ್ಯಾಲ್ಯೂ ದೊಡ್ಡದಾಗಿದ್ದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, a+b. ಸೊ 3 + 12 ಏನು 15. ನಮ್ಮ ಆನ್ಸರ್ ಏನು 15, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, 8 cos square theta plus secant ಇವೆರಡು ಇನ್ವರ್ಸು. ಸೊ ಇನ್ವರ್ಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮಗೆ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ನಮಗೆ ಇದು ದೊಡ್ಡದಾಗಿದ್ದರೆ 2 ಇಂಟು √a/b ಆಗುತ್ತೆ. ಇದು ದೊಡ್ಡದಾಗಿದ್ದರೆ a+b. ಸೊ ಎರಡು ಆ್ಯಡ್ ಮಾಡಿದ್ರೆ 26. ನಮ್ಮ ಆನ್ಸರ್ ಏನು 8 + 18 26, ಓಕೆ. ಯಾಕಂತ ಅಂದರೆ a+b ಯಾಕಂತಂದರೆ b ಅನ್ನೋದು ಹೈಯೆಸ್ಟ್ ಇದೆ ಎಕು. ಎ ಯಾವುದಿಲ್ಲ, ಇದು b, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲೇನು ಮಿನಿಮಮ್ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇದರಲ್ಲಿ ಎ ದೊಡ್ಡದಾಗಿದೆ, ಬಿ ದೊಡ್ಡದಾಗಿದೆ. ಎ ದೊಡ್ಡದಾಗಿದೆ, ಅವಾಗ ಏನಾಗುತ್ತೆ ನಮ್ಮ ಆನ್ಸರ್ 2 ಇಂಟು √ab ಆಗುತ್ತೆ. ಸೊ 2 ಇಂಟು ಎ ಅಂದರೆ ಏನು 18 ಇಂಟು 8, ಕರೆಕ್ಟ್ ಅಲ್ವಾ. 2√80, 8 8 64, 144. 144ದು ಸ್ಕ್ವೇರ್ ರೂಟ್ ಇಲ್ಲಿ 144 ಬರುತ್ತೆ. 144 ಸ್ಕ್ವೇರ್ ರೂಟ್ ಏನು 2 ಇಂಟು 12 24. ಸೊ ನಮ್ಮ ಆನ್ಸರ್ ಏನು 24, ಓಕೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಇದರಲ್ಲಿ ಫೈಂಡ್ ದ ಮಿನಿಮಮ್ ವ್ಯಾಲ್ಯೂ ಆಫ್ 32 cos square theta plus 2 tan square theta. ನಮಗೆ ಕಾಸು ಟ್ಯಾನು ಗೊತ್ತೇ ಇಲ್ಲ, ಅವಾಗ ಏನು ಮಾಡೋದು. ಇದುವರೆಗೂ ನಮಗೆ ಕಾಸು ಮತ್ತು ಸೀಕೆಂಟು ಅಥವಾ ಟ್ಯಾನು ಮತ್ತು ಕಾಟು ಅವೆಲ್ಲ ನೋಡಿದ್ವಿ. ಇಲ್ಲಿ ಫಸ್ಟ್ ಕಾಸ್ ಇತ್ತು, ಇಲ್ಲಿ ಕೊಸಿಕೆಂಟ್ ಇದ್ದಿದ್ರೆ ನಾವು ಡೈರೆಕ್ಟಾಗಿ ಮಾಡ್ತಾಯಿದ್ವಿ, ಕರೆಕ್ಟ್ ಅಲ್ಲ. ಅದನ್ನೇ ಕಲ್ತ್ಕೊಂಡಿದ್ದು. ಸಾರಿ, ಸೀಕೆಂಟ್ ಇದ್ದಿದ್ರೆ ಮಾಡ್ತಾಯಿದ್ವಿ, ಕಾಸ್ ಮತ್ತು ಸೀಕೆಂಟು, ಯಾಕಂದರೆ ಇನ್ವರ್ಸು. ಈಗ ಸೊ ನಮ್ಗೆ ನಾರ್ಮಲಾಗಿ ಕ್ವಶನ್ಸ್ ಹಿಂಗೆ ಬರೋದು ಎಕ್ಸಾಮ್ಸಲ್ಲಿ. ಹಿಂಗೇನು ಮಾಡೋದು, ಫಸ್ಟ್ ಇದನ್ನು ನಮಗೆ ಗೊತ್ತಿರೋ ಥರ ಕನ್ವರ್ಟ್ ಮಾಡ್ಕೊಳ್ಳಿ. ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಏನು, ಕರೆಂಟ್ ಹೋಯ್ತು. ಸೊ ಇದನ್ನು ಸಾಲ್ವ್ ಮಾಡೋಣ. ಏನು ತಿಳ್ಕೊಂಡ್ವಿ ನಾವು, ಇದನ್ನು ನಾವು ಆಲ್ರೆಡಿ ಒಂದು ಗೊತ್ತು. ಕಾಸ್ ಸ್ಕ್ವೇರು ಮತ್ತು ಸೀಕೆಂಟ್ ಸ್ಕ್ವೇರ್ ಇದ್ದರೆ ನಮಗೆ ಅದನ್ನ ಹೆಂಗೆ ಸಾಲ್ವ್ ಮಾಡೋದು ಗೊತ್ತು. ಸೊ ಈ ಟ್ಯಾನ್ನ ನಾವು ಸೀಕೆಂಡಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 32 cos square theta ಪ್ಲಸ್ 2 ಇಂಟು ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಏನು, ಸೀಕೆಂಟ್ ಸ್ಕ್ವೇರ್ ಥೀಟಾ -1, ಕರೆಕ್ಟ್ ಅಲ್ವಾ. ನಾವು ಆಲ್ರೆಡಿ ಕಲ್ತಿದ್ದೀವಿ, ಕರೆಕ್ಟ್ ಅಲ್ವಾ. ಸೊ 32 cos square theta ಪ್ಲಸ್ 2 ಇಂಟು ಸೀಕೆಂಟ್ ಸ್ಕ್ವೇರ್ ಥೀಟಾ ಏನಾಗುತ್ತೆ 2 ಸೀಕೆಂಟ್ ಸ್ಕ್ವೇರ್ ಥೀಟಾ -2, ಓಕೆ. ಸೊ ಇವಾಗ ಆಲ್ರೆಡಿ ನಾವು ಕಲ್ತಿದ್ದೀವಿ ಏನು, ಕಾಸ್ ಸ್ಕ್ವೇರ್ ಮತ್ತು ಸೀಕೆಂಟ್ ಸ್ಕ್ವೇರ್ ಇದ್ದಾಗ ಹೈಯೆಸ್ಟ್ ವ್ಯಾಲ್ಯೂ ಏದಾಗಿದ್ದರೆ ನಮಗೆ ಅದೇನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ ಕಂಡುಹಿಡಿಬೇಕಂದಾಗ ಇದರಲ್ಲಿ ಕಾಸ್ ವ್ಯಾಲ್ಯೂ ಹೈಯೆಸ್ಟ್ ಆಗಿದ್ದಾಗ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, ಮಿನಿಮಮ್ ಬೇಕು ಅಂತಂದರೆ 2 ಇಂಟು √a/b, ಕರೆಕ್ಟ್ ಅಲ್ವಾ. ಸೊ 2 ಇಂಟು 32 ಇಂಟು 2, 32 ಇಂಟು 2 64, 64 ಸ್ಕ್ವೇರ್ ರೂಟ್ 8, 8 2 16. ಆದರೆ ಈ -2 ಇದೆಯಲ್ಲ, -2 14. ನಮ್ಮ ಆನ್ಸರ್ ಬಂತು 14, ಓಕೆ. ನೆಕ್ಸ್ಟು ಟೈಪ್ 5, ಓಕೆ. ಸೊ ಇಲ್ಲಿವರು ಟೈಪ್ 4 ನೋಡಿದ್ವಿ. ಟೈಪ್ 5 ಏನು ಅಂತಂದರೆ ಯಾವ್ದಾರ ಒಂದು ವ್ಯಾಲ್ಯೂ 5 ಅಂದ್ಕೊಂಡ್ರೆ ಎ ಸೀಕೆಂಟ್ ಸ್ಕ್ವೇರ್ ಕೊಟ್ಟಿದ್ದಾಗ, ಓಕೆ, ಸೀಕೆಂಟ್ ಥೀಟಾ ಪ್ಲಸ್ ಬಿ ಕೊಸೀಕೆಂಟ್ ಥೀಟಾ, ಓಕೆ, ಸ್ಕ್ವೇರ್ ಕೊಟ್ಟಾಗ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ, √a ಪ್ಲಸ್ √b ಹೋಲ್ ಸ್ಕ್ವೇರ್ ಆಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ, ಓಕೆನಾ. ಇದೊಂದು ಟೈಪ್, ಯಾವಾಗ ಸೀಕೆಂಟು ಕೊಸಿಕೆಂಟ್ ಎರಡು ಕೊಟ್ಟಿದ್ದಾಗ, ಓಕೆ. ಸೊ ನೆಕ್ಸ್ಟ್ ಕ್ವಶನ್, y is equals to 16 square theta plus 25 cosecant square theta, y ಮಿನಿಮಮ್ ಕೇಳ್ತಾ ಇದ್ದಾರೆ. ಸೊ ಮಿನಿಮಮ್ ಬೇಕಂದಾಗ ಏನು ಮಾಡಬೇಕು ನಾವು, √a ಪ್ಲಸ್ √b ಹೋಲ್ ಸ್ಕ್ವೇರ್. ಎ ಅಂದರೆ ಏನು 16, ಬಿ ಅಂದರೆ ಏನು 25. ಸೊ 16 ಪ್ಲಸ್ 25 ಹೋಲ್ ಸ್ಕ್ವೇರ್. ಸೊ ಈ ರೂಟು ಕ್ಯಾನ್ಸಲ್ ಆಗೋಗುತ್ತೆ. ನಮಗೇನು ಉಳಿಯುತ್ತೆ 16 ಪ್ಲಸ್ 25. ಸಾರಿ, ಫಸ್ಟ್ ಬ್ರ್ಯಾಕೆಟ್ ಒಳಗಿರೋದು ಮಾಡಬೇಕಲ್ವ. ಸೊ √a 16 ಪ್ಲಸ್ 25 ಹೋಲ್ ಸ್ಕ್ವೇರ್. ಫಸ್ಟ್ ಬ್ರ್ಯಾಕೆಟ್ ಕ್ಲಿಯರ್ ಮಾಡಿ. ಸೊ ಪ್ಲಸ್ ಇದೆ ಅದಕ್ಕೇ. ಸೊ ಇದೇನಾಗುತ್ತೆ 4 ಪ್ಲಸ್ 5 ಹೋಲ್ ಸ್ಕ್ವೇರ್. ಸೊ 9 ಸ್ಕ್ವೇರ್ ಏನು 81. ಸೊ ನಮ್ಮ ಆನ್ಸರ್ ಏನು ಬರುತ್ತೆ 81, ಓಕೆ.
ನೆಕ್ಸ್ಟ್ ಟೈಪ್ 6. ಓಕೆ, ಟೈಪ್ 6ಅಲ್ಲಿ ಏನು ಅಂತಂದರೆ ನಮಗೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ. ಓಕೆ, ಪವರ್ ಇರುತ್ತೆ, ಸೈನ್ ಸ್ಕ್ವೇರ್ ಟೀಟಾ, ಕಾಸ್ ಕ್ಯೂಬ್ ಟೀಟಾ ಏನಾದ್ರು ಇರುತ್ತೆ. ಓಕೆ, ಸೊ ಇದರಲ್ಲಿ ನಮಗೆ ಮಿನಿಮಮ್ ಕಂಡುಹಿಡಿಬೇಕು, ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು. ಕರೆಕ್ಟ್ ಅಲ್ವಾ? ಯಾವಾಗ ಪ್ರಾಡಕ್ಟ್ ಕೊಟ್ಟಿದ್ದಾಗ, ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದ್ದಾಗ ಸೈನು ಮತ್ತು ಕಾಸು. ಓಕೆ, ಸೊ ಮಿನಿಮಮ್ ಕಂಡುಹಿಡಿಬೇಕಾದ್ರೆ 2 ಟೈಪ್ಸ್ ಇರುತ್ತೆ. ಮತ್ತು ಇದರಲ್ಲಿ ಏನು, ಆಡ್ ಪವರು, ಈವನ್ ಪವರು. ಇದು ಪವರ್ ಅಲ್ವಾ? ಸೊ ಆಡ್ ಪವರ್ ಇದ್ದರೆ ನಮ್ಮ ವ್ಯಾಲ್ಯೂ ಏನಾಗಿರುತ್ತೆ, -1/2 ಹೋಲ್ ಪವರ್ n. ಅಂದರೆ ಇಲ್ಲಿ ಏನು ಪವರ್ ಇರುತ್ತೋ ಅದನ್ನು ಹಾಕೊಬೇಕು. ಅದೇ ಈವನ್ ಪವರ್ ಏನಾದ್ರು ಈವನ್ ಇದ್ದರೆ 2, 4, 6 ಇದ್ದರೆ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಬಂದು ನಮಗೆ ಯಾವಾಗಲೂ 1/2 ಹೋಲ್ ಪವರ್ n. ಇಲ್ಲಿ ಏನು ಪವರ್ ಇರುತ್ತೋ ಅದು ಆಡ್ ಆಗಲಿ ಈವನ್ ಆಗಲಿ ಏನೇ ಇದ್ದರೂ n ಹಾಕೊತೀವಿ. ಓಕೆ, ಸೊ ನೆಕ್ಸ್ಟ್ ಅದೇ ಇವಾಗ ನಾವೇನು ಕಲ್ತ್ಕೊಂಡು ಟೈಪ್ 6 ಅದ್ರ ಕ್ವಶನ್ ನೋಡಿ. ಫೈಂಡ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 2 sin θ ಇಂಟು ಕಾಸ್ θ. ಸೊ ನಮಗೆ ಸೈನ್ ಟೀಟಾ ಇಂಟು ಕಾಸ್ ಟೀಟಾ ಗೊತ್ತಾಗ ಹೆಂಗೆ ಮಾಡೋದು ಗೊತ್ತು. ಇಲ್ಲಿ ಪವರ್ ಏನಿದೆ 1, ಏನಿಲ್ಲ ಅಂತಂದರೆ ಪವರ್ 1 ಇದೆ. 1 ಅಂದರೆ ಏನು, ಆಡ್ ನಂಬರ್ ಅಂತ ಅಂದಾಗ ಮಿನಿಮಮ್ ವ್ಯಾಲ್ಯೂ ಏನಾಯಿತು ನಮಗೆ. ಸೊ ಮಿನಿಮಮ್ಮು ಮ್ಯಾಕ್ಸಿಮಮ್ ಇದರಲ್ಲಿ ಮತ್ತೆ ಆಡು ಇವನು ಇದರಲ್ಲಿ ಏನಿಲ್ಲ. ಸೊ ಇವಾಗ ಆಡ ಇವನು ಇರೋದು ಪವರ್ ಆಡ್ ನಂಬರ್ ಇದ್ದಾಗ ನಮಗೆ ವ್ಯಾಲ್ಯೂ ಏನಾಗುತ್ತೆ, 1/2 -1/2 ಹೋಲ್ ಪವರ್ n. ಏನು ಪವರ್ ಏನಿದೆ 1. ಓಕೆ, ಇವನ್ ಏನಿಲ್ಲ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯಿತು, 1/2 ಹೋಲ್ ಪವರ್ 1. ಸೊ ಇದ್ರ ವ್ಯಾಲ್ಯೂ ಏನು ಬಂತು ನಮಗೆ, -1/2. ಇದ್ರದ್ದು ವ್ಯಾಲ್ಯೂ ಏನು ಬಂತು ನಮಗೆ, 1/2. ಓಕೆ, ಇಷ್ಟ ಆಯಿತು. ಆದರೆ ನಾವು ಕಂಡುಹಿಡಿದಿದ್ದು ಬರೀ ಇಷ್ಟರದ್ದು ವ್ಯಾಲ್ಯೂ ಅಷ್ಟೇ. ಈ 2 ಇದೆಯಲ್ಲ, ಸೊ ಆ 2ನ ಎರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಇಂಟು 2. ಸೊ ಅದೇನಾಗಿತ್ತು, -2/2 -1 ಆನ್ಸರ್ ಬರುತ್ತೆ, 2/2 1 ಆನ್ಸರ್ ಬರುತ್ತೆ. ಸೊ ನಮ್ಮ ಆನ್ಸರ್ ಏನು, -1 1. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ದ ಲೀಸ್ಟ್ ವ್ಯಾಲ್ಯೂ ಆಫ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಪವರ್ ಏನು, ಆಡಿದ್ದಾಗ ವ್ಯಾಲ್ಯೂ ಏನು ಬರುತ್ತೆ, -1/2. ಮುಗೀತು. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ sin θ ಪವರ್ 4 ಕಾಸ್ θ ಪವರ್ 4. ಸೊ ಪವರ್ 4 ಇದೆ. ಪವರ್ 4 ಅಂತ ಏನು, ಇವನ್ ನಂಬರ್ ಬಂದಾಗ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಮಿನಿಮಮ್ ವ್ಯಾಲ್ಯೂ 0 ಆಗುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಗುತ್ತೆ, 1/2 ಪವರ್ 4 ಆಗುತ್ತೆ. 1/2 ಪವರ್ 4 ಅಂತಂದರೆ 1/16. ಸೊ ನಮ್ಮ ಆನ್ಸರ್ ಏನು, 0 ಮತ್ತು 1/16. ಸೊ ಇವಾಗ ನಾವು ಒಂದು ಕಡೆ ಎಲ್ಲನೂ ಈಗ ಇಲ್ಲಿವರೆಗೆ ಏನೇನು ಕಲ್ತ್ಕೊಂಡು ಅದನ್ನು ಜಸ್ಟ್ ಒಂದು ಟೇಬಲ್ ಥರ ಬರ್ಕೊಂಬೋಣ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ. ಓಕೆ, ಎಲ್ಲನೂ ಪೇಜ್ ತಿರ್ಗ್ಸೋಕ್ಕಾಗಲ್ಲ ರಿವಿಷನ್ ಮಾಡ್ಬೇಕಾರೆ, ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಟೈಪ್ ಯಾವ್ದು ಕಲ್ತಿದ್ದು, ಎ ಸೈನ್ ಥೀಟಾ ಪ್ಲಸ್ ಬಿ ಕಾಸ್ ಥೀಟಾ ಇದ್ದಾಗ, ಪ್ಲಸ್ ಇದ್ದಾಗ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, -a² ಪ್ಲಸ್ b², ಮ್ಯಾಕ್ಸಿಮಮ್ ಅಂದರೆ a² ಪ್ಲಸ್ b². ಇಲ್ಲಿ -1 ಇರುತ್ತೆ. ಸೆಕೆಂಡ್ ಟೈಪ್ ಏನು ಕಲ್ತ್ಕೊಂಡ್ವಿ, ಎ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಕಾಸ್ ಸ್ಕ್ವೇರ್ ಥೀಟಾ. ಸ್ಕ್ವೇರ್ ಇದ್ದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಎ ದೊಡ್ಡದು ಎ ಬಿಗೂ ದೊಡ್ಡದಿದ್ದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ ಬಂದು ಬಿ ಆಗಿರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ಎ ಆಗಿರುತ್ತೆ. ಅದೇ ಬಿ ಅನ್ನೋದು ಎಕ್ಕೂ ದೊಡ್ಡದಾಗಿದ್ದಾಗ ಮಿನಿಮಮ್ ವ್ಯಾಲ್ಯೂ ಬಂದು ಎ ಆಗಿರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದು ಬಿ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್ ಏನು ಕಲ್ತ್ಕೊಂಡ್ವಿ, ಎ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಕಾಟ್ ಸ್ಕ್ವೇರ್ ಥೀಟಾ. ಇವಾಗ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ 2 ಇಂಟು √a ಇಂಟು ಬಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ. ನೆಕ್ಸ್ಟ್ ಫೋರ್ತ್ ಟೈಪ್ ಏನು ಕಲ್ತ್ಕೊಂಡ್ವಿ, ಎ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಅದ್ರ ಜೊತೆಗೆ ಇನ್ನೊಂದು ಎ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಸೀಕೆಂಟ್ ಸ್ಕ್ವೇರ್ ಥೀಟಾ. ಇಂಥ ಟೈಮಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, ಎ ಏನಾದ್ರು ದೊಡ್ಡದಾಗಿದ್ದರೆ ಬಿಗೂ ಮಿನಿಮಮ್ ವ್ಯಾಲ್ಯೂ ಬಂದ್ಬಿಟ್ಟು 2 ಇಂಟು √a ಇಂಟು ಬಿ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿನೇ ಇರುತ್ತೆ, ಕರೆಕ್ಟ್ ಅಲ್ವಾ? ಅದೇ ನಮಗೆ ಬಿ ಅನ್ನೋದು ದೊಡ್ಡದಾಗಿದ್ದರೆ ಎಗೂ, ಓಕೆ, ಅವಾಗ ಏನಾಗಿರುತ್ತೆ, ಎ ಪ್ಲಸ್ ಬಿ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ. ನೆಕ್ಸ್ಟ್ ಫಿಫ್ತ್ ಟೈಪ್ ಏನು ಕಲ್ತ್ಕೊಂಡ್ವಿ, ಸೀಕೆಂಟ್ ಸ್ಕ್ವೇರ್ ಥೀಟಾ ಪ್ಲಸ್ ಬಿ ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಸೊ ಇದರಲ್ಲಿ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ √a ಪ್ಲಸ್ √b ಹೋಲ್ ಸ್ಕ್ವೇರ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇನ್ಫಿನಿಟಿ. ನಾವು ಬರೀ ಒಂದು 3 ಅಷ್ಟೇ ನೆನ್ಪಿಟ್ಕೊಬೇಕಾರೆ, ಅದೆಲ್ಲನೂ ಬೇಡ. ನೆಕ್ಸ್ಟ್ ಸಿಕ್ಸ್ತ್ ಟೈಪ್ ಏನು, ಸಿಕ್ಸ್ತ್ ಟೈಪ್ ಬಂದು ಸೈನ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಸೈನ್ ಸ್ಕ್ವೇರ್ ಅಲ್ಲ, ಸೈನ್ ಪವರ್ n ಥೀಟಾ ಕಾಸ್ ಪವರ್ n ಥೀಟಾ. ಸೊ ಇದರ ಮಿನಿಮಮ್ ವ್ಯಾಲ್ಯೂ ಏನಾಗಿರುತ್ತೆ, n ಏನಾರು
ಆಡಿದ್ದಾಗ ಪವರ್ ಅನ್ನೋದು ಆಡಿದ್ದಾಗ ನಮಗೆ ಮಿನಿಮಮ್ ವ್ಯಾಲ್ಯೂ -1/2 n ಬರುತ್ತೆ. ಈ ಪವರ್ ಏನಿರುತ್ತೆ ಅದೇ ಇಲ್ಲಿ ಬರುತ್ತೆ. ಮ್ಯಾಕ್ಸಿಮಮ್ ವ್ಯಾಲ್ಯೂ 1/2 n ಬರುತ್ತೆ. ಅದೇ n ಅನ್ನೋದು ಈವನ್ ನಂಬರ್ ಆಗಿದ್ದಾಗ ಅವಾಗ ನಮಗೆ ಮಿನಿಮಮ್ ವ್ಯಾಲ್ಯೂ 0 ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ 1/2 ಹೋಲ್ ಪವರ್ n ಇರುತ್ತೆ. ಓಕೆ, 6 ಟೈಪ್ಸ್ ನೆನ್ಪಿಟ್ಕೊಂಬಿಡಿ, ನಿಮ್ಮ ಇದ್ರಲ್ಲಿ ಬರ್ಕೊಂಬಿಡಿ, ನೆನಪಿರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿಗೆ ನಮ್ಮದು ಮ್ಯಾಕ್ಸಿಮಮ್ ಮಿನಿಮಮ್ ಕೂಡ ಮುಗೀತು. ಚಿಕ್ಕ ಟಾಪಿಕ್ ಹೇಳಿದ್ದೆ ಅಲ್ವಾ, ಸೊ ಇಲ್ಲಿ ಮುಗಿದೋಗುತ್ತೆ. ಸೊ ಇಲ್ಲಿಗೆ ಮ್ಯಾಕ್ಸಿಮಮ್ ಮಿನಿಮಮ್ ಕೂಡ ಮುಗೀತು. ನೆಕ್ಸ್ಟ್ ಟಾಪಿಕ್ ಇನ್ನೊಂದು ಟ್ರಿಗ್ನೋಮೆಟ್ರಿ ಮಿಕ್ಕಿರೋದು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸು. ಸೊ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಒಂದು ಮುಗಿದ್ಬಿಟ್ರೆ ಅಲ್ಲಿ ಕಂಪ್ಲೀಟಾಗಿ ಟ್ರಿಗ್ನೋಮೆಟ್ರಿ ಮುಗ್ದಂಗೆ. ಸೊ ಅದು ತುಂಬ ಈಸಿ. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ 2 ಟೈಪ್ಸ್ ಬರುತ್ತೆ ಅಷ್ಟೇ, ಆ್ಯಂಗಲ್ ಆಫ್ ಎಲಿವೇಷನ್, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ. ಸೊ ಎರಡು ತಿಳ್ಕೊಂಬಿಟ್ರೆ ಆರಾಮಾಗಿ ಬಂದಂಗೆ. ಸೊ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ. ಸೊ ಈ ವಿಡಿಯೋಗೆ ಇಲ್ಲಿ ಮುಗಿದೋಯ್ತು. ಓಕೆ, ಇಲ್ಲಿಗೆ ಮ್ಯಾಕ್ಸಿಮಮ್ ಮಿನಿಮಮ್ ಮುಗಿದೋಯ್ತು. ನೆಕ್ಸ್ಟ್ ರೇಷಿಯೋಸ್ ತುಂಬ ಇಂಪಾರ್ಟೆಂಟು. ಆ್ಯಂಗಲ್ ಆಫ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ರೇಷಿಯೋಸ್ ಕಲ್ತಿದ್ವಲ್ಲ, ಸೈನು, ಕಾಸು, ಟ್ಯಾನು, ಕೊಸೆಕೆಂಟು, ಸೆಕೆಂಟು, ಕಾಟು, ಅಷ್ಟು ಮೇಯ್ನಾಗಿ ತಿಳ್ಕೊಳ್ಳೇಬೇಕು. ಆ ರೇಷಿಯೋಸ್ ಬಂದಿರಲೇಬೇಕು. ಸೊ ಅದು ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬಂದ್ಬಿಡುತ್ತೆ. ಈ ಫಾರ್ಮುಲಾಸ್ ಎಲ್ಲ ಒಂದು ಶೀಟಲ್ಲಿ ಬರೆದು ಇಟ್ಕೊಳ್ಳಿ, ಶೀಟೆಲ್ಲ ಅನಿಸ್ಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಸೊ ಈ ವಿಡಿಯೋಗೆ ಇಷ್ಟ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.